ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಿಮ್ಮ ಯೂಟ್ಯೂಬ್ ಚಾನಲ್ ಶ್ರೀರಕ್ಷೆಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಒಮ್ಮೆ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಫ್ರೆಂಚ್ ನೊಬೆಲ್ ಸ್ಕಾಲರ್ ಅಂತಂದ್ರೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಒಂದು ಮಾತು ಕೇಳ್ತಾರಂತೆ. ನಾನು ಭಾರತವನ್ನ ಅಧ್ಯಯನ ಮಾಡ್ಬೇಕಂತ ಮಾಡಿದ್ದೀನಿ, ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಲೋ ಏನು ಕಾಶ್ಮೀರದಿಂದ ಪ್ರಾರಂಭ ಮಾಡಲೋ ಅಂತ ಕೇಳ್ತಾರಂತೆ. ಆಗ ರವೀಂದ್ರರು ಹೇಳ್ತಾರೆ, ನೀನು ಕನ್ಯಾಕುಮಾರಿಯಿಂದಾದರೂ ಆರಂಭ ಮಾಡು, ಕಾಶ್ಮೀರದಿಂದಾದರೂ ಆರಂಭ ಮಾಡು. ಇಫ್ ಯು ನೋ ಅಬೌಟ್ ಇಂಡಿಯಾ ಯು ನೋ ಅಬೌಟ್ ಸ್ವಾಮಿ ವಿವೇಕಾನಂದ ಅಂತಂದ್ರೆ ನೀನು ಭಾರತವನ್ನ ಅಧ್ಯಯನ ಮಾಡಬೇಕು ಅನ್ಕೊಂಡಿದ್ಯಾ ಅಂತಂದ್ರೆ ಆ ಸಂಪೂರ್ಣ ಭಾರತದ ಇತಿಹಾಸ ನಿನಗೆ ತಿಳಿಬೇಕು, ಸಂಸ್ಕೃತಿ ಬಗ್ಗೆ ತಿಳಿಬೇಕು ಅಂತಂದ್ರೆ ನೀನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡು ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನನಗೆ ಯಾರಾದರೂ ಭಾರತೀಯ ಸಂವಿಧಾನವನ್ನ ಓದ್ತಾ ಇದ್ದೀನಿ, ಓದಬೇಕು, ಏನು ಮೂಲಭೂತ ಹಕ್ಕಿನಿಂದ ಪ್ರಾರಂಭಿಸಲು ಮೂಲಭೂತ ಕರ್ತವ್ಯದಿಂದ ಪ್ರಾರಂಭಿಸಲು ಇಲ್ಲ ಪೀಠಿಕೆಯನ್ನೇ ಒಂದು ತಿಂಗಳಗಟ್ಟಲೆ ಓದ್ಲು ಅಂತ ಯಾರಾದರೂ ಕೇಳಿದ್ರೆ ನಾ ಹೇಳೋದಿಷ್ಟ, ನೀವು ಪೀಠಿಕೆಯಿಂದಾದರೂ ಆರಂಭಿಸಿ, ಮೂಲಭೂತ ಕರ್ತವ್ಯದಿಂದಾದರೂ ಆರಂಭಿಸಿ. ಆದ್ರೆ ನೀವು ಮೊದಲು ಭಾರತ ಸಂವಿಧಾನದಲ್ಲಿ ಇರುವಂತಹ 25 ಭಾಗ ಮತ್ತು 12 ಅನುಸೂಚಿಗಳನ್ನ ಮೊದಲ ಅಧ್ಯಯನ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಭದ್ರ ಬುನಾದಿಯೇ ಇವು, ಭಾರತ ಸಂವಿಧಾನದ ಭದ್ರ ಬುನಾದಿಗಳು. ಮತ್ತು ನೀವು ಯಾವುದಾದ್ರೂ ಎಕ್ಸಾಮ್ ತಗೊಳ್ಳಿ, ಆ ಎಕ್ಸಾಮ್ನಲ್ಲಿ ಇದರಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಂತಹ ಭಾರತ ಸಂವಿಧಾನದಲ್ಲಿ ಇಲ್ಲಿ ಈಗಿರುವ 25 ಭಾಗಗಳ ಬಗ್ಗೆ ಕಿರುಪರಿಚಯವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದನ್ನ ನೋಡ್ತಾ ಹೋಗೋಣ. ಮೊದಲನೇ ಭಾಗ, ಸಂವಿಧಾನದ ಭಾಗ 1 ಏನ್ ಹೇಳ್ತೈತಿ ಅಂತಂತಂದ್ರ, ಸಂವಿಧಾನದ ಭಾಗ 1 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ 1ನೇ ಭಾಗ ಹೇಳ್ತಾರೆ. ಏನ್ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು? ಇಲ್ಲಿಯವರೆಗೆ 28 ರಾಜ್ಯಗಳು, 7+1 ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶ. ಯಾಕಪ್ಪ 7+1 ಅಂತ ಬರ್ದೆ ಅಂತಂದ್ರ, 7 ಕೇಂದ್ರಾಡಳಿತ ಪ್ರದೇಶ, 1 ರಾಷ್ಟ್ರೀಯ ರಾಜಧಾನಿ ದೆಹಲಿ. 69ನೇ ತಿದ್ದುಪಡಿ ಅನ್ವಯ ರಾಷ್ಟ್ರೀಯ ರಾಜಧಾನಿಯನ್ನ ದೆಹಲಿಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಇದು ಭಾಗ 1ರಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶ ಅಂತ ಹೇಳ್ಬೋದು. ಭಾಗ 1. ಭಾಗ 2 ಏನ್ ಹೇಳ್ತದ? ಭಾಗ 2, ಭಾರತದಲ್ಲಿ ನೀವು ಜೀವಿಸ್ತಾ ಇದ್ದೀರಿ ಅಂತಂತಂದ್ರೆ ನೀವು ಭಾರತದ ಪ್ರಜೆಗಳು. ನೀವು ಭಾರತದ ಪ್ರಜೆಗಳು ಅಂತ ತಿಳಿಸೋದೇ ಪೌರತ್ವ. ಇಂತಹ ಪೌರತ್ವದ ಬಗ್ಗೆ ಭಾರತ ಸಂವಿಧಾನದ ಭಾಗ 2ರಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ. ಭಾಗ 2 ಆಯ್ತು, ಭಾಗ 1 ಆಯ್ತು. 3ನೇದ ನೋಡ್ತಾ ಹೋಗೋಣ. 3 ಸಂವಿಧಾನದ ಭಾಗ 3 ಏನ್ ಹೇಳುತ್ತೆ ಅಂತಂದ್ರ, ಮೂಲಭೂತ ಹಕ್ಕುಗಳು. ಪ್ರತಿಯೊಬ್ಬರಿಗೂ ಬದುಕಬೇಕಂತಂದ್ರೆ ಮೂಲಭೂತ ಹಕ್ಕುಗಳು ಎಷ್ಟು ಅವಶ್ಯಕ ಅಂತ ಗೊತ್ತೇ ಇದೆ. ಸಂವಿಧಾನದ ಚೌಕಟ್ಟಿನಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ನೀವು ಪರಿಪಾಲನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನಿಮಗೆ ಬದುಕಲು ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಮೊದಲು 7 ಮೂಲಭೂತ ಹಕ್ಕುಗಳಿದ್ದವು, ಆದರೆ ಈಗ 6 ಮೂಲಭೂತ ಹಕ್ಕುಗಳಿವೆ. ಆಸ್ತಿಯ ಹಕ್ಕನ್ನ ತೆಗೆಯಲಾಗಿದೆ. ಆದ್ದರಿಂದ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 6. ನಂತರದ ಅವಧಿ ಮೂಲಭೂತ ಹಕ್ಕುಗಳಾಯಿತು. ನಂತರ ಇರುವಂತದ್ದು 4ನೇ ಭಾಗ. 4ನೇ ಭಾಗದಲ್ಲಿ ಏನ್ ಹೇಳಿದೆ? ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳನ್ನ 4ನೇ ಭಾಗದಲ್ಲಿ ತಿಳಿಸ್ತಾ ಬರ್ತಾರೆ. ಯಾವ ರೀತಿ ಕಲ್ಯಾಣ ರಾಜ್ಯ ಯಾವ ರೀತಿ ಇರಬೇಕು, ಯಾವ ರೀತಿಯಾಗಿ ಸರ್ಕಾರಗಳು ಜನರ ಕೆಲಸವನ್ನ ಮಾಡಬೇಕು, ಜನರು ಯಾವ ರೀತಿಯಾಗಿ ದೇಶವನ್ನ ರಕ್ಷಣೆ ಮಾಡಬೇಕು, ಅದರಲ್ಲಿರುವಂತಹ ಪ್ರಮುಖ ಕಾರ್ಯಗಳ್ಯಾವು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಮಾಜವಾದಿ ತತ್ವ, ಉದಾರವಾದಿ ತತ್ವ, ಗಾಂಧಿ ತತ್ವ ಅಂತೇಳಿ ಭಾಗ ಬರ್ತದೆ. ವಿಧಿಗಳಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. 5ನೇ ಭಾಗ 4A ಬರುತ್ತೆ. 4A ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಮೂಲಭೂತ ಕರ್ತವ್ಯಗಳು. ಭಾರತೀಯ ಪ್ರಜೆಗಳಾದ ನಾವು ಮಾಡಲೇಬೇಕಾದ 11 ಮೂಲಭೂತ ಕರ್ತವ್ಯಗಳನ್ನ 4 ಭಾಗ ಎದಲ್ಲಿ ತಿಳಿಸ್ತಾ ಹೋಗ್ತಾರೆ. 5ನೇ ಭಾಗ
ಭಾರತ ಸಂವಿಧಾನದ 5ನೇ ಭಾಗ ಏನು ಹೇಳುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇರುತ್ತೆ? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳಿಂದ ರಚಿತವಾದ ಸಂಪುಟ, ಸಚಿವ ಸಂಪುಟ ಅಂತ ಕರಿತೀವಿ. ವಿರೋಧ ಪಕ್ಷ, ಆಡಳಿತ ಪಕ್ಷ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಹೈಕೋರ್ಟ್, ಸುಪ್ರೀಂ ಕೋರ್ಟ್. ರಾಷ್ಟ್ರಪತಿಗಳಿಂದ ವಿವಿಧ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾದ ವಿವರಣೆಯನ್ನ ಈ 5ನೇ ಭಾಗ ನೀಡ್ತಾ ಬರ್ತದೆ. ಇನ್ನು 6ನೇ ಭಾಗ ರಾಜ್ಯ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ರಚನೆ ಆಗುತ್ತೆ? ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಿರ್ತಾರೆ? ರಾಷ್ಟ್ರದ ಮುಖ್ಯಸ್ಥರು, ರಾಷ್ಟ್ರಪತಿ, ಕೇಂದ್ರ ಸರ್ಕಾರದ ಸಂಸತ್ತಿನ ಮುಖ್ಯಸ್ಥರು, ಪ್ರಧಾನಮಂತ್ರಿ ಹೇಗಿರ್ತಾರೆ, ಹಾಗೆ ರಾಜ್ಯ ಸರ್ಕಾರಗಳು ಯಾವ ರೀತಿ ಇರುತ್ತೆ? ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರು? ರಾಜ್ಯಕ್ಕೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಇಲ್ಲಿಯೂ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಕೆಲಸ ಮಾಡುತ್ತೋ, ರಾಜ್ಯ ಸರ್ಕಾರದಲ್ಲಿ ಹೈಕೋರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ್ಯಾವ ಕಾರ್ಯಗಳಿಗೆ ಯಾರ್ಯಾರನ್ನ ನೇಮಕ ಮಾಡ್ತಾರೆ ಅನ್ನೋದರ ಬಗ್ಗೆ ಸಂವಿಧಾನದ 6ನೇ ಭಾಗ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಸಂವಿಧಾನದ 7ನೇ ಭಾಗ ಈಗ ಇಲ್ಲ. ಯಾಕಂತಂದ್ರೆ ಇದು ದೇಶೀಯ ಸಂಸ್ಥಾನ. ಯಾವುದು? ದೇಶೀಯ ಸಂಸ್ಥಾನ. ಈ ದೇಶೀಯ ಸಂಸ್ಥಾನದ ಬಗ್ಗೆ 7ನೇ ಭಾಗ ತಿಳಿಸುತ್ತೆ. ಇದನ್ನ 1956ರಲ್ಲಿ ಸಂವಿಧಾನದ 76ನೇ ತಿದ್ದುಪಡಿಯ ಮೂಲಕ 76ನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಯಿತು. ನೆಕ್ಸ್ಟ್ ನಾವು ನೋಡಿದಂತ ಸಂದರ್ಭದಲ್ಲಿ ಮುಂದಿನ ಭಾಗ 8, ಸಂವಿಧಾನದ 8ನೇ ಭಾಗ, ಬಹಳ ಮುಖ್ಯವಾದ ಭಾಗ. 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶ. ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ 8ನೇ ಭಾಗ ಮಾಹಿತಿ ಕೊಡ್ತಾ ಹೋಗುತ್ತೆ. 9ನೇ ಭಾಗ ಅತ್ಯಂತ ವಿಶಾಲವಾದ ಭಾಗ ಅಂತಲೇ ಕರಿತೇವೆ. ಗಾಂಧಿ ತತ್ವದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಪಂಚಾಯತ್ ರಾಜ್ ಬಗ್ಗೆ ಇಲ್ಲಿ 9ನೇ ಭಾಗ ಹೇಳ್ತಾ ಹೋಗುತ್ತೆ. 9ನೇ ಭಾಗ ಪಂಚಾಯಿತಿಯ ಬಗ್ಗೆ 243 ಎದಿಂದ 243 ಓ ವಿಧಿಯಲ್ಲಿ ಇದರ ಬಗ್ಗೆ ಉಲ್ಲೇಖಗಳಿದ್ದಾವೆ. ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ 9A ಸಬ್ ಪಾರ್ಟ್ ಅಂತ ಕರಿತೀವಿ, ಉಪಭಾಗ. ಇದು ಪಟ್ಟಣ ಪಂಚಾಯಿತಿ. ಇದು ಪಟ್ಟಣ ಪಂಚಾಯಿತಿ ಬಗ್ಗೆ ಹೇಳ್ತಾ ಹೋಗುತ್ತೆ. 9B ಸಹಕಾರಿ ಸಂಘಗಳು. ಏನು ಭಾರತದ ಸಹಕಾರಿ ಸಂಘದ ತೊಟ್ಟಿಲು, ಗದಗಿನ ಕನಿಗಿರಾಳ ಅಂತ ಕರಿತೇವೋ, ಮೊದಲು ಸಹಕಾರ ಸಂಘ ಪ್ರಾರಂಭವಾಗಿದ್ದು ಇಂಗ್ಲೆಂಡ್ನಲ್ಲಿ ಅಂತ ಹೇಳ್ತೀವೋ, ಸಹಕಾರಿ ಸಂಘದ ಪಿತಾಮಹರು ಅಂತೇಳಿ ಸಿದ್ದನಗೌಡ, ಸನ್ ರಾಮನಗೌಡ ಪಾಟೀಲ್ ರವರನ್ನ ಕರಿತೇವೋ, ಅಂತ ಸಹಕಾರಿ ಸಂಘದ ಬಗ್ಗೆ 9B ಭಾಗದಲ್ಲಿ ಉಲ್ಲೇಖಗಳಾಗುತ್ತೆ. 10ನೆಯ ಭಾಗ ಅನುಸೂಚಿತ ಪ್ರದೇಶಗಳು. ಅನುಸೂಚಿತ ಅಂತಂದ್ರೆ ಏನು? ಇವು ಬುಡಕಟ್ಟು ಜನಾಂಗಗಳು ಅಂತ ಕರಿತೀವಿ. ತಮ್ಮದೇ ಆದಂತಹ ಸಂಸ್ಕೃತಿ, ಆಚಾರ, ವಿಚಾರ, ರೂಢಿ, ಸಂಪ್ರದಾಯಗಳನ್ನ ಪಾಲಿಸುತ್ತಾ ಬಂದಂತಹ ಕೆಲವೊಂದು ಪ್ರದೇಶಗಳನ್ನ ಅನುಸೂಚಿತ ಪ್ರದೇಶಗಳಂತೇಳಿ ನೇಮಕ ಮಾಡ್ತಾರೆ. ಯಾಕಂತಂದ್ರೆ ಅಭಿವೃದ್ಧಿಯಲ್ಲಿ ಕಡೆಗಣನೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಅವರನ್ನ ಈ ಅನುಸೂಚಿತ ಪ್ರದೇಶ ಅನ್ನೋದರಲ್ಲಿ ಬಳಸಿಕೊಂಡು ಅವರಿಗೆ ಉನ್ನತ ಸವಲತ್ತುಗಳು, ಸರ್ಕಾರದ ಯೋಜನೆಗಳು. ನಿಮಗೆ ಗೊತ್ತಿದೆ, ಸರ್ಕಾರದ ಯೋಜನೆಗಳು ನಿರೀಕ್ಷೆಯ ಮಟ್ಟ ತಲುಪಬೇಕಂತಂದ್ರೆ ಪ್ರತಿಯೊಬ್ಬ ದೇಶದ ಕಡೆಯ ವ್ಯಕ್ತಿಗೂ ಅದರ ಅನುಕೂಲ ಆಗಬೇಕಾಗುತ್ತೆ. ಅಂತ ಅನುಕೂಲಗಳನ್ನ ನಾವು ಸಾದರ ಪಡಿಸ್ಬೇಕಂತಾನೆ ಇದನ್ನ 10ನೇ ಭಾಗದಲ್ಲಿ ಸೇರ್ಪಡೆ ಮಾಡಲಾಗಿದೆ. 11ನೇ ಭಾಗ ವೆರಿ ಇಂಪಾರ್ಟೆಂಟ್. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದಕ್ಕೊಂದು ಪರಸ್ಪರ ಬಾಂಧವ್ಯದಿಂದ ಕೆಲಸ ಮಾಡುತ್ತೆ, ಯಾವ್ಯಾವ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯದ ನಡುವೆ ಹಂಚಿಕೆ ಆಗುತ್ತೆ ಎಂಬುದನ್ನ
ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದಲ್ಲಿ ತಿಳಿಸಲಾಗುತ್ತೆ. ಅದೇ ರೀತಿಯಾಗಿ ಸಂವಿಧಾನದ 12ನೇ ಭಾಗ ನೋಡಿದಾಗ ಆಸ್ತಿ ಹಣಕಾಸು ಆಸ್ತಿಯ ಬಗ್ಗೆ ಮಾಹಿತಿಯನ್ನ ಸಂವಿಧಾನದ 12ನೇ ಭಾಗ ನೀಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ 13ನೇ ಭಾಗ ಭಾರತ ದೇಶದೊಳಗೆ 13 ಭಾರತದ ಗಡಿಯೊಳಗೆ ವಾಣಿಜ್ಯ ವ್ಯಾಪಾರ ಮತ್ತು ಸಂಪರ್ಕ. ಭಾರತದ ಗಡಿಯೊಳಗೆ ವಾಣಿಜ್ಯ ವ್ಯಾಪಾರ ಸಂಪರ್ಕಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಸಂವಿಧಾನದ 13ನೇ ಭಾಗ ನೀಡುತ್ತೆ. 14ನೇ ಭಾಗ ನೀವೇನೀಗ UPSC KPSC ಅಂತ ಕರಿತೀರಲ್ಲ, ಅಂತ ಕೇಂದ್ರ ಮತ್ತು ರಾಜ್ಯ ಆಡಳಿತಾತ್ಮಕ ಸೇವೆಗಳು, ಕೇಂದ್ರ ಮತ್ತು ರಾಜ್ಯಗಳ ಆಡಳಿತಾತ್ಮಕ ಸೇವೆಗಳ ಬಗ್ಗೆ ಮಾಹಿತಿಯನ್ನ 14ನೇ ಭಾಗ ನೀಡುತ್ತೆ. 14ನೇ ಭಾಗ ಎ ಯಲ್ಲಿ ಸಬ್ ಪಾರ್ಟ್ ಎ ಯಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನ 14 ಉಪವಿಧಿ ಎದಲ್ಲಿ ಸೇರ್ಪಡೆ ಮಾಡಲಾಗಿದೆ. 15 ಮೋಸ್ಟ್ ಇಂಪಾರ್ಟೆಂಟ್ 15ನೇ ಭಾಗ ಚುನಾವಣಾ ಕ್ರಿಯೆ. ಭಾರತದಲ್ಲಿ ನಡೆಯುವಂತಹ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಚುನಾವಣೆಗಳನ್ನು ನಡೆಸುವಂತಹ ಸಂಸ್ಥೆ ಚುನಾವಣಾ ಆಯೋಗ. ಭಾರತೀಯ ಚುನಾವಣಾ ಆಯೋಗ 1950 ಜನವರಿ 25 ಭಾರತೀಯ ಚುನಾವಣಾ ಆಯೋಗ ರಚನೆಯಾದ ದಿನ ಜನವರಿ 25 ಚುನಾವಣಾ ದಿನ, ಭಾರತೀಯ ಮತದಾರರ ದಿನ ಅಂತೇಳಿ ಕರೀತಾರೆ. ಅಂತಹ ಚುನಾವಣಾ ಆಯೋಗದ ರಚನೆಯ ಬಗ್ಗೆ 324ನೇ ಕಲಂನಲ್ಲಿ ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ. ಆ ಚುನಾವಣಾ ಆಯೋಗದ ಬಗ್ಗೆ 15ನೇ ಭಾಗದಲ್ಲಿ ಮಾಹಿತಿ ಸಿಗುತ್ತೆ. ನಿಮ್ಗೆ ನೆನಪಿರಲಿ, ಯಾವ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳನ್ನು ಮಾಡೋದಿಲ್ಲ ಅಂತ ಕ್ವಶನ್ ಆಗಿದೆ. ಯಾವ್ದು ಪಂಚಾಯತ್ ರಾಜ್ ಎಲೆಕ್ಷನ್ ಯಾವ್ದು ಮಾಡೋದಿಲ್ಲ ಅಂದರೆ ಕೇಂದ್ರ ಚುನಾವಣಾ ಆಯೋಗ ಮಾಡೋದಿಲ್ಲ, ರಾಜ್ಯ ಚುನಾವಣಾ ಆಯೋಗಗಳು ಪಂಚಾಯತ್ ರಾಜ್ ಚುನಾವಣೆಗಳನ್ನು ಕಂಡಕ್ಟ್ ಮಾಡುತ್ತೆ. 15 ಭಾಗಗಳು, ವೆರಿ ಇಂಪಾರ್ಟೆಂಟ್ 15 ಭಾಗಗಳು. ಇವೆಲ್ಲ ನಮ್ಮ ತಲೆಯಲ್ಲಿ ನೆನ್ಪುಳಿಬೇಕು. ಯಾಕಂತಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಆಗುತ್ತೆ. ಕ್ವಶನ್ಗಳು ಇದರ ಮೇಲೇನೆ ಬರ್ತವೆ. 16 ಭಾಗಗಳು. 16ನೇ ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತು, ಮೀಸಲಾತಿ. ಯಾವ ಕೆಲವು ವರ್ಗಗಳು? SC ST ಮತ್ತು ಆಂಗ್ಲೋ ಇಂಡಿಯನ್. SC ST ಮತ್ತು ಆಂಗ್ಲೋ ಇಂಡಿಯನ್. SC ST ಆಂಗ್ಲೋ ಇಂಡಿಯನ್ ಇಲ್ಲಿ 338ನೇ ಭಾಗ ಪರಿಶಿಷ್ಟ ಜಾತಿ, 338A ಪರಿಶಿಷ್ಟ ಪಂಗಡ, 338B ಹಿಂದುಳಿದ ಆಯೋಗ. ಅದರ ಆಯೋಗಗಳ ರಚನೆ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ 331ನೇಯ ವಿಧಿ ಆಂಗ್ಲೋ ಇಂಡಿಯನ್ರ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಈ 338 ಸಂವಿಧಾನದ 104ನೇಯ ತಿದ್ದುಪಡಿ 126ನೇಯ ತಿದ್ದುಪಡಿ ಮಸೂದೆ ಅನ್ವಯ ಇದನ್ನ ರದ್ದು ಮಾಡಲಾಗಿದೆ. ಅಂದ್ರೆ ಈಗಿಲ್ಲ, ಯಾವುದು ಆಂಗ್ಲೋ ಇಂಡಿಯನ್ನರ ನೇಮಕಾತಿ ಈಗ ಇಲ್ಲ ಅಂತ ನಾವು ನೋಡ್ಬೋದು. ಇನ್ನ 17ನೇ ಭಾಗ ವೆರಿ ಇಂಪಾರ್ಟೆಂಟ್. 17ನೇ ಭಾಗ ಆಡಳಿತ ಭಾಷೆ. ಭಾರತೀಯ ಸಂವಿಧಾನದಲ್ಲಿ 22 ಆಡಳಿತ ಭಾಷೆಗಳಿವೆ. 29 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇದ್ರೂ ಕೂಡ 22 ಆಡಳಿತ ಭಾಷೆಗಳಿವೆ.
ಸಂವಿಧಾನ ರಚನೆ ಆದಾಗ 14 ಆಡಳಿತಾತ್ಮಕ ಭಾಷೆಗಳಿದ್ದವು. ಯಾಕಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. 1967 21ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಆಯ್ಕೆಯಾದ ಭಾಷೆ ಸಿಂಧಿ ಭಾಷೆ. ಅತಿ ಹೆಚ್ಚು ಸಿಂಧಿ ಮಾತಾಡುವ ಜನ ಗುಜರಾತ್ನಲ್ಲಿದ್ದಾರೆ. ಇದು 15ನೇ ಭಾಷೆ. ಇನ್ನು 1992ರಲ್ಲಿ 71ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ 71ನೇ ತಿದ್ದುಪಡಿಯ ಮೂಲಕ ಆಯ್ಕೆಯಾದ ಭಾಷೆಗಳು NMK ಅಂತಂದ್ರೆ ನೇಪಾಳಿ, ಮಣಿಪುರಿ, ಕೊಂಕಣಿ. ಈಸಿಯಾಗಿ ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳ್ಬೇಕಾಗುತ್ತೆ, ಯಾಕಂತಂದ್ರೆ ಎಲ್ಲವನ್ನು ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಭಾಷೆ ಬಹಳ ವಿಷಯಗಳು ವಿಶಾಲವಾಗಿರುತ್ತಲ್ಲ. ನೇಪಾಳಿ, ಮಣಿಪುರಿ, ಕೊಂಕಣಿ ಇವು ಸಂವಿಧಾನದ 16, 17, 18ನೇ ಭಾಷೆಗಳಾಗಿ ಆಯ್ಕೆಯಾಗುತ್ತೆ. ಅದೇ ರೀತಿಯಾಗಿ 2004ರಲ್ಲಿ 92ನೇ ತಿದ್ದುಪಡಿ ಅನ್ವಯ BDMS ಬೋಡೋ ಡೋಂಗ್ರಿ ಮೈತಾಲಿ ಸಂತಾಲಿಗಳು ಕ್ರಮವಾಗಿ 19, 20, 21, 22 ಹಂಗಂದ್ರೆ ಈಗ ಎಷ್ಟು ಭಾಷೆಗಳಿವೆ? 22 ಭಾಷೆಗಳಿವೆ. ಅಂತಹ ಭಾಷೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುವಂತಹ ಭಾಗ ಅಂತಂದ್ರೆ ಅದು 17ನೇ ಭಾಗ. 17 ಭಾಗಗಳು. 18ನೇ ಭಾಗ 18 ತುರ್ತು ಪರಿಸ್ಥಿತಿಗಳಲ್ಲಿ 3 ವಿಧಗಳು: ಕೇಂದ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು. ಇದು 352, 356, 360 ಏನಂತಂದ್ರೆ ಆರ್ಟಿಕಲ್ ಭಾಗಗಳು. ಈ ತುರ್ತು ಪರಿಸ್ಥಿತಿಯನ್ನ ಜರ್ಮನಿ ದೇಶದಿಂದ ಎರವಲು ಪಡೆಯಲಾಗಿದೆ. ಇನ್ನು 18 ತುರ್ತು ಪರಿಸ್ಥಿತಿ. 19 ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಕೆಲವೊಂದು ಉನ್ನತ ಹುದ್ದೆಗಳು, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಉನ್ನತ ಹುದ್ದೆಗಳಿಗೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಮುಖ ಹುದ್ದೆಗಳಿಗೆ ವಿಶೇಷ ಸವಲತ್ತು. ಈಗ ನೋಡಿ, ರಾಷ್ಟ್ರಪತಿ ಬರ್ತಾ ಇದ್ದಾರೆ ಅಂತಂದ್ರೆ 0 ಟ್ರಾಫಿಕ್ ಮಾಡ್ತಾರೆ. ಅವ್ರಿಗೆ ಟೋಲ್ ಗೇಟ್ನಿಂದ ವಿನಾಯಿತಿ ಇರುತ್ತೆ, ಅವರಿಗೆ ಸೆಕ್ಯೂರಿಟಿ ಇರುತ್ತೆ, ಅವರಿಗೆ ತೆರಿಗೆಯಿಂದ ಮುಕ್ತರಾಗಿರ್ತಾರೆ. ಅಂತಹ ವಿಶೇಷ ಸವಲತ್ತುಗಳು 19ನೇ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು 20ನೇ ಭಾಗ, ಸಂವಿಧಾನದ 20ನೇ ಭಾಗ ಪ್ರಮುಖವಾಗಿ ತಿದ್ದುಪಡಿಗಳ ಬಗ್ಗೆ ಹೇಳುತ್ತೆ. ತಿದ್ದುಪಡಿ ಅಂತಂದ್ರೆ ಏನು? ಈಗಾಗಲೇ ಹೇಳಿದ್ನಲ್ಲ, ಸಂವಿಧಾನದಲ್ಲಿ ಮೊದಲು 14 ಭಾಷೆಗಳಿದ್ದವು. ಆಮೇಲೆ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡಲಾಯಿತು. ನೇಪಾಳಿ, ಮಣಿಪುರಿ, ಕೊಂಕಣಿ, ಡೋಗ್ರು, ಮೈತಾಲಿ, ಸಂತಾಲಿ. ಅದೇ ರೀತಿಯಾಗಿ ಸಂವಿಧಾನಕ್ಕೆ ತಿದ್ದುಪಡಿಯ ಮೂಲಕ ಕೆಲವು ಭಾಗಗಳನ್ನು, ಕೆಲವು ಕಲಂಗಳನ್ನು, ಕೆಲವು ವಿಶೇಷವಾದ ಸವಲತ್ತುಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಇಂತಹ ತಿದ್ದುಪಡಿಯನ್ನ ದಕ್ಷಿಣ ಆಫ್ರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಅದೇ ರೀತಿಯಾಗಿ 21ನೇ ಭಾಗ ವಿಶೇಷ ಸವಲತ್ತು. ಕೆಲವು ರಾಜ್ಯಗಳಿಗೆ ವಿಶೇಷವಾದ ಸವಲತ್ತುಗಳನ್ನು ಸಂವಿಧಾನದ 21ನೇ ಭಾಗದಲ್ಲಿ ನೀಡಲಾಗುತ್ತೆ. ಯಾವ ರೀತಿಯಾಗಿ ವಿಶೇಷ ಸವಲತ್ತುಗಳು? ಇದನ್ನೊಂದು ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. 21 ವಿಶೇಷ ಸವಲತ್ತು. ಇಲ್ಲಿ 370 ಕಲಂ ಅಂತ ಆರ್ಟಿಕಲ್. ಈ 370ನೆಯ ಕಲಂ ಅಂತಂದ್ರೆ 21ನೇ ಭಾಗದ 371ನೆಯ ಕಲಂ 70 ಏನ್ ಹೇಳುತ್ತೆ ಅಂತಂದ್ರ, ಇದು 71ನೇ ಭಾಗ ನಿಮಗೆ ಗೊತ್ತೇ ಇದೆ, ವಿಶೇಷ ಸವಲತ್ತುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ 370 ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡುತ್ತೆ. 371ರಲ್ಲಿ ಬಹಳ ಪ್ರಮುಖವಾಗಿ, ಯಾಕಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಿದಂಥದ್ದು. ಇಲ್ಲಿ ಒಂದು ಕೋಡ್ ನೆನಪಿಟ್ಬಿಡಿ, ಇದು
ನಮ್ಮ ಆಸ್ಮಾ ಜಿ ಕೆ ನಮ್ಮ ಎಮ್ ಜಿ ಆಸ್ಮಾ ಜಿ ಕೆದ ಭಾಷೆ ಯಾವ್ದಾಳ ಅಂತ ನೆನಪಿಟ್ಬಿಟ್ರಿ. ಇದು 371 ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್, ಇದು ಆಂಧ್ರ ವಿಶ್ವವಿದ್ಯಾಲಯ, ಇದು ಎಸ್ ಅಂತಂದರೆ ಸಿಕ್ಕಿಂ, ಮಿಜೋ ಎಂ ಅಂತಂದರೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಇದು ಮಣಿಪುರ, ಈ ಎಂ ಮಿಜೋರಾಂ, ಮಿಜೋ, ಈ ಎ ಅಂತಂದರೆ ಅರುಣಾಚಲ ಪ್ರದೇಶ, ಜಿ ಅಂತಂದರೆ ಗೋವಾ, ಕೆ ಅಂತಂದರೆ ಕರ್ನಾಟಕ. ಈಗ ಅಂಥವಲ್ಲ 371 ಜೆ ಕಲ್ಯಾಣ ಕರ್ನಾಟಕ, ಮೊದಲಿದ್ದ ಹೈದರಾಬಾದ್ ಕರ್ನಾಟಕ, ಅದೇ ಕಲ್ಯಾಣ ಕರ್ನಾಟಕ. 371 ಜೆ 2012ರಲ್ಲಿ ಸ್ಥಾನಮಾನವನ್ನು ನೀಡಲಾಗಿದೆ ಕಲ್ಯಾಣ ಕರ್ನಾಟಕ. ಈ ರೀತಿಯಾಗಿ 21ನೇ ಭಾಗದಲ್ಲಿ ರಾಜ್ಯಗಳಿಗೆ ವಿಶೇಷ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕೊನೆಯ ಭಾಗ 22ನೇ ಭಾಗ ವಿಷಯ ಸಂಕ್ಷಿಪ್ತಗೊಳಿಸುವಿಕೆ, ಹೆಸರು ಸಂಕ್ಷಿಪ್ತ ರಾಜ್ಯಗಳ ಹೆಸರುಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳಾಗಿರ್ಬೋದು, ಅದನ್ನು ಹೆಚ್ಚು ಕಡಿಮೆ ಮಾಡುವ ಅಧಿಕಾರ ಯಾವ ರೀತಿಯಾಗಿರುತ್ತೆ ಅಂತ 22ನೇ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಅದೇನಿದು 22 ಭಾಗ ಇದೆ ಮತ್ತು 25 ಅಂತಂದ್ರಿ ಅಂತ ಯೋಚನೆ ಮಾಡ್ತಿದ್ದೀರಾ. 4A ಒಂದು ಬಂತು, 9A ಬಿ ಬಂತು. ಅದೇ ರೀತಿಯಾಗಿ ಈಗ 4A ಬಂತು, 1, 2, 3, 22 ಮತ್ತು 3 ಸೇರಿಸಿದ್ರೆ ಅಂತಂದರೆ ಮತ್ತೆ ಎಷ್ಟಾಯಿತು? 25 ಆಯಿತು. ಅದೇ ರೀತಿಯಾಗಿ 12 ಅನುಸೂಚಿಗಳು, ಪ್ರಮುಖವಾದ 12 ಅನುಸೂಚಿಗಳನ್ನು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಅವು ಯಾವುವು ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ನಿಮಗೆ ಹೇಳೋದಷ್ಟೇ, ನಮಗೇನಾದರೂ ನಾವು ಈಗ ನೋಡಿ ಲಾಕ್ಡೌನ್ ಆಯಿತು, ಕ್ಲಾಸ್ ನಡೆಯಲ್ಲ, ಓದೋಕೆ ಲೈಬ್ರರಿ ಇರೋಲ್ಲ ಅಂತ ನಾವು ಏನಾದರೂ ಯೋಚನೆ ಮಾಡ್ತಾ ಕುಂತು ಅಂತಂದ್ರೆ ನಾವು ಇಲ್ಲೇ ಕುಂದಿರೋದಾಕೈತಿ. ಯಾಕಂತಂದ್ರೆ ಸಮುದ್ರದಲ್ಲಿ ಹಡಗು ಏನಾದರೂ ಹೋಗ್ತಾ ಇದೆಯಾ ಅಂತಂದ್ರೆ ಅದು ಬರುವಂಥ ಘೋರ ಅಲೆಗಳನ್ನು ಮೈಯಲ್ಲಿ ಸೀಳಿಕೊಂಡೇ ಹೋಗ್ತಾ ಇರುತ್ತೆ. ಯಾಕಂತಂದ್ರೆ ನೋಡ್ತಾ ಇರಿ ನೀವು, ಹಡಗು ಯಾವತ್ತೂ ಸಮುದ್ರದ ಅಲೆಗೆ ವಿರುದ್ಧವಾಗಿ ಹೋಗುತ್ತೆ ಹೊರತು ಅಲೆಯ ಜೊತೆಯಲ್ಲೇ ಹೋಗೋದಿಲ್ಲ. ಅದೇ ರೀತಿಯಾಗಿ ನಾವುಗಳು ಕೂಡ ನಮ್ಮ ಕಷ್ಟ, ನಮ್ಮ ಯಾವುದೇ ರೀತಿಯ ತೊಂದರೆಗಳಿಗೆ ನಾವು ಅಂಜದೆ ಅದರ ವಿರುದ್ಧವಾಗಿ ಅದು ಬರ್ತಾ ಇದೆಯಾ, ಬರಲಿ, ನಾವು ತಡೆಯುವಂಥ ಶಕ್ತಿ ನಮ್ಮಲ್ಲಿದೆ ಅನ್ನೋದ್ರ ರೀತಿಯಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈಗಲೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.